ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ. ತುಂಬ ಜನ ಮನೆಯಲ್ಲಿ ಸಾಂಬ್ರಾಣಿ ಅಗರಬತ್ತಿ ಎಲ್ಲ ಯೂಸ್ ಮಾಡ್ತಾ ಇರ್ತೀರಲ್ಲ, ಅದೇ ಥರ ನನಗೆ ಕೆಲವೊಂದು ಡಿಫ್ರೆಂಟ್ ಆಗಿ ಸಾಂಬ್ರಾಣಿ ಆಗಿರ್ಬೋದು, ಧೂಪಂ ಸ್ಟಿಕ್ ಆಗಿರ್ಬೋದು, ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲಿ ನನಗೆ ಫೇವ್ರೆಟ್ ಆಗಿರುವಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಖಂಡಿತ ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದೇ ಥರ ಕೆಲವೊಂದು ಪ್ರಾಡಕ್ಟ್ನ ತರಿಸ್ಕೊಂಡು ಆಲ್ರೆಡಿ ಅರ್ಧ ಖಾಲಿನೇ ಮಾಡಿದ್ದೀನಿ. ಸರಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಜವಾದದು ಧೂಪಂ ಸ್ಟಿಕ್ಕು. ಆಲ್ರೆಡಿ ನಾನು ಹೋದ ವರ್ಷ ತಗೊಂಡು ವಿಡಿಯೋ ಕೂಡ ಹಾಕಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಏನೇನು ತಗೊಂಡಿದ್ದೆ ಹೋದ ವರ್ಷ ಹಬ್ಬಕ್ಕೆ ಅಂತ, ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದೆ. ಸೊ ಮನೇಲಿ ಡಿಫ್ರೆಂಟಾಗಿ ತುಂಬ ಜನಕ್ಕೆ ಒಂದು ಮೈಲ್ಡ್ ಫ್ಲೇವರಲ್ಲಿ ಧೂಪಂ ಸ್ಟಿಕ್ ಆಗಿರ್ಬೋದು, ಸಾಂಬ್ರಾಣಿ ಆಗಿರ್ಬೋದು ಯೂಸ್ ಮಾಡ್ತೀರಂದರೆ ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ಮೈಲ್ಡ್ ಫ್ಲೇವರ್ ಆಗಿರುತ್ತೆ. ಆ ಜವಾದ ಫ್ಲೇವರ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಆ ಥರ ಇರುತ್ತೆ. ಆಲ್ರೆಡಿ ಒಂದು ಡಬ್ಬಿ ಖಾಲಿ ಮಾಡಿದ್ದೆ, ಮತ್ತು ಇದು 2ನೇ ಸರಿ ತರಿಸ್ಕೊಂಡು ಆಲ್ರೆಡಿ ಅರ್ಧ ಖಾಲಿ ಆಗಿದೆ. ನೀವೇ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇದರಲ್ಲಿ 2 ಫ್ಲೇವರ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಬೈ ಮಾಡ್ಕೋಬೋದು. ಪ್ರತಿಯೊಂದು ಪ್ರಾಡಕ್ಟ್ದು ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ. ಈ ಜವಾದಲ್ಲಿ ನಿಮಗೆ ಈ ಜವಾದ್ ಬ್ರ್ಯಾಂಡದ್ದೇ ತುಂಬಾ ವೆರೈಟಿ ಆಫ್ ಡಿಫ್ರೆಂಟ್ ಫ್ರಾಗ್ರೆನ್ಸ್ಗಳಾಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಎಲ್ಲ ಪೂಜಾ ಐಟಮ್ಗಳಾಗಿರ್ಬೋದು ನಿಮಗೆ ಸಿಗುತ್ತೆ. ಅದನ್ನ ನಾನು ತರಿಸಿರೋದು ಧೂಪಂ ಸ್ಟಿಕ್ಕೂ ಮತ್ತು ಈ ಥರ ಸಾಂಬ್ರಾಣಿದು ಹಚ್ಚಿ ತರಿಸ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಸೆಟ್ ಆಫ್ ಈ ಥರ ಒಂದು ಪೀಸಸ್ ಸಿಗುತ್ತೆ. ಇದು ನ್ಯಾಚುರಲ್ ಆಗಿ ಮೈಲ್ಡ್ ಫ್ಲೇವರ್ ಸಾಂಬ್ರಾಣಿನೇ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ಮಂಗಳವಾರ ಆಗಲಿ, ಶುಕ್ರವಾರ ಆಗಿರಲಿ, ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಸಾಂಬ್ರಾಣಿ ಯೂಸ್ ಮಾಡ್ತೀರಾ ಅಂದರೆ ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಪೌಡ್ರಿಗಿಂತ ಈ ಥರ ಕೂಡ ಯೂಸ್ ಮಾಡ್ಬೋದು. ನಾನು ಪೌಡ್ರು ಇಟ್ಟಿದ್ದೀನಿ, ಪೌಡ್ರನ್ನೂ ಯೂಸ್ ಮಾಡ್ತೀನಿ. ಅದು ಯಾವ ಥರ ಯೂಸ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಕೂಡ ಚೆನ್ನಾಗಿದೆ. ಆನಂತರ ನಾನು ಸಾಂಬ್ರಾಣಿ ಪೌಡ್ರ್ ಯೂಸ್ ಮಾಡೋದಕ್ಕೆ ಯಾವಾಗೂ ತೆಂಗಿನ ಚಿಪ್ ಯೂಸ್ ಮಾಡ್ತಾಯಿದ್ದೆ. ಅದನ್ನು ಗ್ಯಾಸ್ ಮೇಲೆ ಇಟ್ಟು ಅದು ಪೂರ್ತಿ ಚೆನ್ನಾಗಿ ಹುರಿದು ಕೆಂಡಾಗೋವರೆಗೂ ವೆಯ್ಟ್ ಮಾಡಬೇಕಾಯಿತು. ಈ ಥರ ಒಂದು ಚಾರ್ಕೋಲ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಹಿಂಗೆ ಒಂದು ರೀಲ್ಸ್ ನೋಡೋವಾಗ ಚಾರ್ಕೋಲು ಮತ್ತು ಅದ್ರ ಜೊತೆಗೆ ಯೂಸ್ ಮಾಡೋವಂಥ ಸಾಂಬ್ರಾಣಿ ಒಂದು ನೋಡಿದೆ. ಅದೇನಂದರೆ ನಮ್ಮ ಸೌತ್ ಇದರಲ್ಲೇ ಅಲ್ಲ, ಮುಸ್ಲಿಂ ಬಾಂಧವರಲ್ಲೂ ಸಾಂಬ್ರಾಣಿ ಹಾಕ್ತಾರೆ ಮನೇಲಿ ಅಂತ ನನಗೆ ಗೊತ್ತಿರಲಿಲ್ಲ. ಬೇರೆ ಮಸೀದಿಗಳಲ್ಲಿ ಮಾತ್ರ ಸಾಂಬ್ರಾಣಿ ಯೂಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಈ ಥರ ರೀಲ್ಸ್ ನೋಡೋವಾಗ ಅವರು ಕೂಡ ಮನೇಲಿ ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ಈ ಥರ ಒಂದು ಸಾಂಬ್ರಾಣಿ ಯೂಸ್ ಮಾಡ್ತಾರಂತ ನೋಡಿದ ಮೇಲೆ ನಾನು ಈ 2 ಪ್ರಾಡಕ್ಟ್ ತರಿಸ್ಕೊಂಡೆ. ನಾರ್ಮಲಾಗಿ ನಾವು ಯೂಸ್ ಮಾಡೋವಂಥ ಸಾಂಬ್ರಾಣಿನೂ ಇದೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಫ್ಲೇವರು ಅಷ್ಟು ಸಖತ್ತಾಗಿದೆ. ತುಂಬಾ ಒಂದು ಲಕ್ಸುರಿ ಫೀಲ್ ಕೊಡುತ್ತೆ. ಸ್ಮೆಲ್ಲು ಮನೆಯಲ್ಲಿ ತುಂಬಾ ಮೈಲ್ಡ್ ಆಗಿರುತ್ತೆ, ಓವರ್ ಹೊಗೆನೂ ಬರೋದಿಲ್ಲ. ಈ ಚಾರ್ಕೋಲ್ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಜಸ್ಟ್ ಒಂದು 10 ಸೆಕೆಂಡಲ್ಲೇ ಇದು ಚಾರ್ಕೋಲು ಕೆಂಡಾಗೋಗುತ್ತೆ. ಅದ್ರ ಜೊತೆಗೆ ಒಂದು ಗ್ಯಾಸ್ ಲೈಟರ್ ತರಿಸ್ಕೊಂಡಿದ್ದೀನಿ. ಆ ಲೈಟರ್ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇವಾಗ ನಾನು ಏನಾದರೂ ಧೂಪ ಆಗಿರ್ಬೋದು, ಸಾಂಬ್ರಾಣಿ ಆಗಿರ್ಬೋದು, ಅಥವಾ ತೆಂಗಿನ ಚಿಪ್ಪನ್ನ ನಾನು ಕಾಯಿಸೋದಕ್ಕೆ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾಯಿದ್ದೆ. ಇದು ಲೈಟ್ರ್ ತಗೊಂಡ್ಮೇಲೆ ತುಂಬಾ ಹೆಲ್ಪ್ ಆಯಿತು. ಆ ಲೈಟ್ರ್ ಯಾವ ಥರ ಯೂಸ್ ಮಾಡೋದಂತಲೂ ತೋರಿಸ್ತೀನಿ. ಆನಂತರ ಇವಾಗ ನೋಡ್ತಾ ಇರ್ಬೋದು, ಒಂದು ವುಡ್ ಪೀಸ್ ಇರೋ ಥರದ್ದು ಒಂದು ಫಸ್ಟ್ ತೋರಿಸಿದ್ನಲ್ಲ ಅದು, ಇದೊಂಥರ ಲಾಡು ಥರ ಇದೆ ನೋಡೋದಕ್ಕೆ. ಒಂದು ಚೂರು ಹಾಕಿದ್ರೆ ಸಾಕು, ಸಖತ್ ಫ್ಲೇವರು ಹೊಗೆ ಸಮೇತ ಬರುತ್ತೆ. ನೋಡಿ, ಜಸ್ಟ್ ಒಂದು 10 ಸೆಕೆಂಡ್ಗಷ್ಟೇ ಫುಲ್ ಚಾರ್ಕೋಲ್ ಕೆಂಡ ಥರ ಆಗುತ್ತೆ. ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಅದು ಆಲ್ರೆಡಿ ಅದು ಹಂಗೆ ಬರ್ನಾಗಿ ಕೆಳಗಡೆ ಪೂರ್ತಿ ಹೋಗಿ ಕೆಂಡ ಥರ ಆಗೋಗುತ್ತೆ. ಈ ಲಾಡು ಥರ ಏನಿದೆಯಲ್ಲ ಅದು ತುಂಬಾ ಸಾಫ್ಟ್ ಆಗಿರುತ್ತೆ. ಒಂಚೂರು ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಹಾಕಿದ್ರೆ ಸಾಕು, ತುಂಬಾ ಸೂಪರ್ ಆಗಿರುತ್ತೆ ಫ್ಲೇವರ್ ಅಂತೂ. ನಿಮಗೆ ವಿಡಿಯೋದಲ್ಲಿ ಹೇಳೋದಕ್ಕೆ ಬರ್ತಾ ಇಲ್ಲ ನನಗೆ ಹೆಂಗೆ ಅಂತ. ನೀವು ಒಂದ್ಸರಿ ತರಿಸ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ವುಡ್ ಪೀಸ್ ಥರನೇ ಇರುತ್ತೆ. ಇದು ಕೂಡ ತುಂಬಾ ಮೈಲ್ಡ್ ಫ್ಲೇವರ್ ಆಗಿರುತ್ತೆ. ಇವಾಗ ಮಸೀದಿಗಳೆಲ್ಲ ಹಾಕಿದಾಗ ಎಷ್ಟು ಗಮ್ ಅಂತ ಇರುತ್ತಲ್ಲ, ಅದೇ ಥರನೇ ಫೀಲ್ ಕೊಡುತ್ತೆ. ಖಂಡಿತ ನಿಮಗೆ ಇಷ್ಟ ಆಯ್ತು ಅಂದರೆ ನೀವು ಕೂಡ ಪ್ರಾಡಕ್ಟ್ನ ತಗೊಳ್ಳಿ. ನಾನು ಲಿಂಕೆಲ್ಲ ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.